ಮಕರ ರಾಶಿಯ ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಮುಂಬರುವ ಜುಲೈ ಮೊದಲ ವಾರದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಆಘಾತ ಎದುರಾಗಬಹುದು. ಅದು ನಿಮ್ಮನ್ನು ಒಳಗಿನಿಂದಲೇ ಅಲುಗಾಡಿಸಿ ಬಿಡುತ್ತದೆ. ನಿಮ್ಮ ಕಣ್ಣುಗಳಿಂದ ಕಣ್ಣೀರು ಬರಬಹುದು, ಏಕೆಂದರೆ ಒಂದು ದೊಡ್ಡ ದುರಂತವೇ ಸಂಭವಿಸಲಿದೆ. ನೀವು ಸ್ವಲ್ಪವೇ ಅಜಾಗರೂಕರಾಗಿದ್ದರೂ ಸಹ ನಿಮ್ಮ ಇಡೀ ಜೀವನ ನರಕದಂತಾಗಬಹುದು. ನಗುವಿಕೆ ಎಲ್ಲ ಕಡೆಯಿಂದಲೂ ನಿಮ್ಮನ್ನು ಆವರಿಸಿಕೊಳ್ಳುತ್ತದೆ. ನೆರೆಹೊರೆಯವರು, ಸಂಬಂಧಿಕರು ಮತ್ತು ನಿಮ್ಮ ಸ್ವಂತ ಜನರೇ ಮುಖದ ಮೇಲೆ ನಗುತ್ತಾ ಬೆನ್ನ ಹಿಂದೆ ನಿಮ್ಮ ಜೀವನವನ್ನು ನಾಶ ಮಾಡಲು ಸಿದ್ಧರಾಗಿರುತ್ತಾರೆ. ಆದರೆ ನಿಲ್ಲಿ ಗೆಳೆಯರೇ, ಈ ವಿಡಿಯೋ ನಿಮಗೊಂದು ವರಕ್ಕಿಂತ ಕಡಿಮೆ ಇಲ್ಲ. ಏಕೆಂದರೆ ಇದು ಕೇವಲ ಭಯದ ವಿಷಯವಲ್ಲ. ಇದು ನಿಮಗೆ ಭದ್ರಕಾಳಿ ತಾಯಿ ಮತ್ತು ಶರಾವಲಿ ತಾಯಿಯ ಕೃಪೆಯಿಂದ ಇದೇ ಆಘಾತವು ನಿಮಗೊಂದು ದೊಡ್ಡ ಶುಭ ಸುದ್ದಿಯಾಗಿ ಬದಲಾಗಬಹುದಾದ ಮಾರ್ಗವನ್ನು ತೋರಿಸುತ್ತಿದೆ. ನಿಮ್ಮ ಜೀವನದಲ್ಲಿ ಏನೇ ನಡೆದರೂ ಇನ್ನು ಮುಂದೆ ಒಳ್ಳೆಯದೇ ಆಗುತ್ತದೆ. ಆದರೆ ಅದಕ್ಕಾಗಿ ನೀವು ಈ ಇಡೀ ವಿಡಿಯೋವನ್ನು ಗಮನವಿಟ್ಟು ಕೇಳಬೇಕು. ಏಕೆಂದರೆ ನಿಮ್ಮ ಜೀವನದಲ್ಲಿ ಮೂವರು ಇಂತಹ ಶತ್ರುಗಳಿದ್ದಾರೆ. ಅವರು ಯಾವಾಗಲೂ ಬೆನ್ನಿನ ಮೇಲೆ ದಾಳಿ ಮಾಡುತ್ತಲೇ ಇರುತ್ತಾರೆ. ನಿಮ್ಮ ಹೃದಯ ತುಂಬ ಮೃದುವಾಗಿರುವುದರಿಂದ ನೀವು ಅವರನ್ನು ಎಂದಿಗೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನೀವು ಯಾರ ಕಷ್ಟವನ್ನು ಸಹ ನೋಡಲು ಸಾಧ್ಯವಿಲ್ಲ. ಆದರೆ ಈ ಮೂರು ಜನರು ನಿಮ್ಮ ವಿರುದ್ಧ ಎಷ್ಟು ದೊಡ್ಡ ಪಿತೂರಿಗಳನ್ನು ಮತ್ತು ಎಷ್ಟು ದೊಡ್ಡ ತಂತ್ರಗಳನ್ನು ಮಾಡುತ್ತಿದ್ದಾರೆ ಎಂದರೆ, ಮುಂಬರುವ ಜುಲೈ ಮೊದಲ ವಾರದ ಪ್ರತಿಯೊಂದು ದಿನವೂ, ವಿಶೇಷವಾಗಿ ಮೊದಲ 24ರಿಂದ 48 ಗಂಟೆಗಳಲ್ಲಿ ಅವರು ಸಣ್ಣ ಪುಟ್ಟ ಸಂತೋಷಗಳಿಗೆ ಬೆಂಕಿ ಹಚ್ಚುತ್ತಾರೆ. ನಿಮ್ಮ ಮನೆಯಲ್ಲಿ ಅಲ್ಲಲ್ಲಿ ಜಗಳಗಳನ್ನು ಉಂಟು ಮಾಡುತ್ತಾರೆ. ನಿಮ್ಮ ಕೆಲಸದಲ್ಲಿ ಅಡಚಣೆಗಳನ್ನು ಉಂಟು ಮಾಡುತ್ತಾರೆ. ನಿಮ್ಮ ಮನಸ್ಸಿಗೆ ತೊಂದರೆ ಕೊಡುತ್ತಾರೆ. ಆದರೆ ಇದೆಲ್ಲವೂ ಶಾಶ್ವತವಾಗಿ ಹೀಗೆಯೇ ಮುಂದುವರಿಯುತ್ತದೆ ಎಂದು ಭಾವಿಸಬೇಡಿ. ಏಕೆಂದರೆ ಈಗ ಹನುಮಂತನ ಆಶೀರ್ವಾದ ಮತ್ತು ಭದ್ರಕಾಳಿ ತಾಯಿಯ ಕೃಪೆ ನಿಮ್ಮ ತಲೆಯ ಮೇಲಿರಲಿದೆ. ನಿಮ್ಮ ಹಣೆಯ ಬರದಲ್ಲಿ ಬರೆದಿದ್ದ ಎಲ್ಲ ದುಃಖಗಳು ಈಗ ಕೊನೆಗೊಳ್ಳಲಿವೆ. ಮುಂಬರುವ 7 ದಿನಗಳಲ್ಲಿ ನಿಮಗೆ 3 ಅತ್ಯಂತ ದೊಡ್ಡ ಶುಭ ಸುದ್ದಿಗಳು ಸಿಗಲಿವೆ. ಅದನ್ನು ಕೇಳಿ ನೀವೇ ನಂಬಲು ಸಾಧ್ಯವಾಗುವುದಿಲ್ಲ. ನಿಮ್ಮ ಇಡೀ ಕುಟುಂಬವು ಆನಂದದ ಕಣ್ಣೀರು ಸುರಿಸುತ್ತದೆ. ಏಕೆಂದರೆ ನಿಮ್ಮ ಜೀವನದಲ್ಲಿ 65 ವರ್ಷಗಳ ನಂತರ ಇಂತಹದೊಂದು ದಿನ ಬರಬಹುದು ಎಂದು ನೀವು ಎಂದಿಗೂ ಕನಸಿನಲ್ಲಿ ಯೋಚಿಸಿರಲು ಸಾಧ್ಯವಿಲ್ಲ. ವರ್ಷಗಳ ನಂತರ ನಿಮ್ಮ ಗ್ರಹಗಳ ಸಂಚಾರದಲ್ಲಿ ಇಷ್ಟು ದೊಡ್ಡ ರಾಜಯೋಗವು ಸೃಷ್ಟಿಯಾಗುತ್ತಿದೆ. ಇದು ನಿಮ್ಮನ್ನು ರಾಜನಂತೆ ಮಾಡುತ್ತದೆ. ಗೆಳೆಯರೇ, ಇದು ಯಾವುದೇ ಸಾಮಾನ್ಯ ಸಮಯವಲ್ಲ. ಇದು ನಿಮ್ಮ ಬಾಯಿಂದ ಬರುವ ಪ್ರತಿಯೊಂದು ಮಾತು ನಿಜವಾಗುವಂತಹ ಸಮಯವಾಗಿದೆ. ನೀವು ಏನನ್ನು ಬಯಸುತ್ತೀರೋ ಅದನ್ನು ಪಡೆದುಕೊಳ್ಳುತ್ತೀರಿ ಮತ್ತು ಪಡೆಯುತ್ತೀರಿ ಕೂಡ. ವಾಹನ ಬೇಕೆನಿಸಿದರೆ ಉತ್ತಮ ವಾಹನ ಸಿಗುವ ದಾರಿ ಸುಲಭವಾಗುತ್ತದೆ. ಹಣ ಬೇಕೆನಿಸಿದರೆ ಸಿಲುಕಿಕೊಂಡಿರುವ ಹಣ ಬೇರೆ ಬೇರೆ ಸ್ಥಳಗಳಿಂದ ನಿಮ್ಮನ್ನು ಬಂದು ತಲುಪುತ್ತದೆ. ಪ್ರೀತಿ ಬೇಕೆನಿಸಿದರೆ ಹಳೆಯ ಪ್ರೀತಿ ಮರಳಿ ಬರಬಹುದು, ಅಥವಾ ಮನಸ್ಸಿಗೆ ನೆಮ್ಮದಿ ನೀಡುವ ಹೊಸ ಸಂಬಂಧ ಏರ್ಪಾಡಾಗಬಹುದು. ಕುಟುಂಬದವರು ಬಯಸಿದರೆ ಮನೆಯಲ್ಲಿ ಸುಖ ಶಾಂತಿಯ ವಾತಾವರಣ ನಿರ್ಮಾಣವಾಗುತ್ತದೆ. ಅಂದರೆ 4 ಕಡೆಯಿಂದ ಕೇವಲ ಸಂತೋಷವೇ ಬರಲಿದೆ. ಆದರೆ ನೀವು 3 ದೊಡ್ಡ ಮುನ್ನೆಚ್ಚರಿಕೆಗಳನ್ನು ವಹಿಸಿದಾಗ ಮಾತ್ರ ಇದು ಸಾಧ್ಯವಾಗುತ್ತದೆ. ಇಲ್ಲದಿದ್ದರೆ ಅದೇ ರಾಜಯೋಗವು ನಿಮಗೆ ದುಃಖದ ಕಾರಣವಾಗಬಹುದು. ಆದ್ದರಿಂದ ಇಂದಿನ ಈ ವಿಡಿಯೋ ನಿಮ್ಮ ಆಲೋಚನೆಗಳಿಗಿಂತ ತೀರಾ ಭಿನ್ನವಾಗಿದೆ. ಇದರಲ್ಲಿ ನಾವು ನಿಮಗೆ ಜುಲೈ ಮೊದಲ ವಾರದ ಪ್ರತಿಯೊಂದು ಸಣ್ಣ ವಿಷಯವನ್ನು ತಿಳಿಸುತ್ತೇವೆ. ಅದು ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲದು. ಆದ್ದರಿಂದ ಇಡೀ ವಿಡಿಯೋವನ್ನು ಕೊನೆವರೆಗೂ ಸಂಪೂರ್ಣ ಗಮನವಿಟ್ಟು ನೋಡಿ. ಪ್ರತಿಕ್ರಿಯೆ ಪೆಟ್ಟಿಗೆಯಲ್ಲಿ ಜೈ ಮಾತಾಜಿ ಎಂದು ಬರೆಯಲು ಮರೆಯಬೇಡಿ. ನಿಮ್ಮ ಹೆಸರು ಮತ್ತು ಸ್ಥಳವನ್ನು ಕೂಡ ಬರೆಯಿರಿ. ಏಕೆಂದರೆ ನಾವು ನಿಮ್ಮೆಲ್ಲರಿಗಾಗಿ ವಿಶೇಷ ಪೂಜೆಯನ್ನು ಮಾಡಿಸುತ್ತಿದ್ದೇವೆ. ಅಲ್ಲಿ ನಿಮ್ಮ ಹೆಸರಿನಲ್ಲಿ ಆಹುತಿಗಳನ್ನು ನೀಡಲಾಗುತ್ತದೆ ಮತ್ತು ತಾಯಿಯ ಕೃಪೆ ನಿಮ್ಮ ಮೇಲೆ ಸದಾ ಇರಲಿದೆ. ಈಗ ಗೆಳೆಯರೇ, ಸ್ವಲ್ಪ ಹಿಂತಿರುಗಿ ನೋಡಿ. ನಿಮ್ಮ ಜೀವನದಲ್ಲಿ ನೀವು ಎಷ್ಟು ಕಷ್ಟಪಟ್ಟಿದ್ದೀರಿ ಎಂದು ಯೋಚಿಸಿ. ಎಷ್ಟು ದುಃಖಗಳನ್ನು ಸಹಿಸಿದ್ದೀರಿ. ಯಾರಿಗಾದರೂ ಸಹಾಯ ಮಾಡಲು ಎಂದಿಗೂ ಹಿಂದೆ ಸರಿಯಲಿಲ್ಲ. ಆದರೆ ನಿಮಗೆ ಅವಶ್ಯಕತೆ ಇದ್ದಾಗ ಈ ಜಗತ್ತು ನಿಮ್ಮನ್ನು ಗೌರವಿಸಲಿಲ್ಲ. ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಯಾವಾಗಲೂ ನಿಮ್ಮನ್ನು ಸವಾಲು ಹಾಕಿತ್ತು. ಆದರೆ ಇನ್ನು ಈ ಸಮಯ ಬದಲಾಗಲಿದೆ. ಈಗ ನಿಮಗಾಗಿ ಇದೇ ಜಗತ್ತು ತಲೆಬಾಗುತ್ತದೆ. ಏಕೆಂದರೆ ನಿಮ್ಮ ಗ್ರಹಗಳಲ್ಲಿ ಅತ್ಯಂತ ಅಪರೂಪದ ಯೋಗವೊಂದು ರೂಪುಗೊಳ್ಳುತ್ತಿದೆ. ಪಂಚಗ್ರಹಿ ರಾಜಯೋಗ. ಎಲ್ಲಿ ನಿಮ್ಮ ರಾಶಿಯ ಒಂದೇ ಮನೆಯಲ್ಲಿ ಸೂರ್ಯ, ಗುರು, ಶುಕ್ರ, ಬುಧ ಮತ್ತು ಚಂದ್ರ ಒಟ್ಟಿಗೆ ನೆಲೆಸಿದ್ದಾರೆ. ಈ ಯೋಗವು ನಿಮಗೆ ಎಲ್ಲ ಕಡೆಯಿಂದಲೂ ಯಶಸ್ಸನ್ನು ತಂದುಕೊಡುತ್ತದೆ. ಸೂರ್ಯನು ನಿಮಗೆ ಸಮಾಜದಲ್ಲಿ ಗೌರವ, ಮರ್ಯಾದೆ, ಪ್ರಭಾವ ಹಾಗೂ ಉದ್ಯೋಗದಲ್ಲಿ ಬಡ್ತಿ ಅಥವಾ ವ್ಯಾಪಾರದಲ್ಲಿ ಪ್ರಗತಿಯನ್ನು ನೀಡುತ್ತಾನೆ. ಗುರುವು ಮನೆಯಲ್ಲಿ ಸುಖ ಮತ್ತು ಶಾಂತಿಯನ್ನು ತರುತ್ತಾನೆ. ವೈವಾಹಿಕ ಜೀವನವನ್ನು ಸುಂದರವಾಗಿಸುತ್ತಾನೆ. ಕೌಟುಂಬಿಕ ಸುಖವನ್ನು ನೀಡುತ್ತಾನೆ ಮತ್ತು
ಜ್ಞಾನವನ್ನು ಹೆಚ್ಚಿಸುತ್ತಾನೆ. ಶುಕ್ರನು ನಿಮ್ಮ ಪ್ರೇಮ ಜೀವನದಲ್ಲಿ ಸಂತೋಷ, ಐಷಾರಾಮಿ ಮತ್ತು ಸೌಕರ್ಯಗಳನ್ನು ನೀಡುತ್ತಾನೆ. ಬುಧನು ನಿಮ್ಮ ಬುದ್ಧಿವಂತಿಕೆಯನ್ನು ಚುರುಕುಗೊಳಿಸುತ್ತಾನೆ, ವ್ಯಾಪಾರದಲ್ಲಿ ಲಾಭವನ್ನು ತಂದುಕೊಡುತ್ತಾನೆ. ಚಂದ್ರನು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತಾನೆ, ಭಾವನೆಗಳನ್ನು ಸಮತೋಲನದಲ್ಲಿಡುತ್ತಾನೆ. ಅಂದರೆ ಈ 5 ಗ್ರಹಗಳು ಒಟ್ಟಾಗಿ ನಿಮಗೆ ರಾಜನಂತಹ ಜೀವನವನ್ನು ನೀಡಲು ಸಿದ್ಧತೆ ನಡೆಸುತ್ತಿವೆ. ಇದರೊಂದಿಗೆ ಮಾಲವ್ಯ ಯೋಗ ಕೂಡ ಸೃಷ್ಟಿಯಾಗುತ್ತಿದೆ. ಅದು ಮಾನಸಿಕ ಶಾಂತಿ, ಕೌಟುಂಬಿಕ ಸುಖ, ದಾಂಪತ್ಯ ಸುಖ ಮತ್ತು ಅಪಾರ ಸಂತೋಷವನ್ನು ನೀಡುತ್ತದೆ. ಆದರೆ ಇದೆಲ್ಲವೂ ನಿಮಗೆ ಸಿಗುವುದು ನೀವು ನಿಮ್ಮ ಕಡೆಯಿಂದ ಕೆಲವು ತಪ್ಪುಗಳನ್ನು ಮಾಡದಿದ್ದಾಗ ಮಾತ್ರ. ಏಕೆಂದರೆ ಇಷ್ಟು ದೊಡ್ಡ ಸಂತೋಷ ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಕೆಲವು ಜನರು ಕೆಟ್ಟ ದೃಷ್ಟಿ ಬೀರಲು ಬರುತ್ತಾರೆ. ಸಂತೋಷವು ಬರುತ್ತದೆ, ಆದರೆ ಮನೆಯೊಳಗೆ ಪ್ರವೇಶಿಸಲು ಸಾಧ್ಯವಾಗದೆ ಹಿಂತಿರುಗಿ ಹೋಗುತ್ತದೆ. ಈ ಬಾರಿ ಹಾಗೆ ಆಗಲು ಬಿಡಬಾರದು. ಈ ಬಾರಿ ನಿಮ್ಮ ಜೀವನ ಬದಲಾಗಲೇಬೇಕು, ಏಕೆಂದರೆ ಇದು ನಿಮ್ಮ ಹಕ್ಕು. ನೀವು ಹಗಲಿರುಳು ಶ್ರಮಿಸಿದ್ದೀರಿ. ಈಗ ನೀವು ಅರ್ಥ ಮಾಡಿಕೊಳ್ಳಬೇಕಾದ ಅತ್ಯಂತ ದೊಡ್ಡ ವಿಷಯವೇನೆಂದರೆ, ಈ ರಾಜಯೋಗದ ಅವಧಿಯಲ್ಲಿ ನೀವು ಒಂದು ವಿಶೇಷವಾದ ವಸ್ತುವನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಯಾರಿಗೂ ಕೊಡಬಾರದು. ಅವರು ನಿಮ್ಮ ಮುಂದೆ ಎಷ್ಟೇ ಬೇಡಿಕೊಂಡರೂ, ಕಣ್ಣೀರು ಸುರಿಸಿದರೂ, ತಮ್ಮ ಅಸಹಾಯಕತೆಯನ್ನು ಹೇಳಿಕೊಂಡರೂ, ಅದು ನಿಮ್ಮ ಮಗನಾಗಿರಲಿ ಅಥವಾ ಸಹೋದರನಾಗಿರಲಿ, ಸಂಬಂಧಿಕರಾಗಿರಲಿ, ನೆರೆಹೊರೆಯವರಾಗಿರಲಿ ಅಥವಾ ಬೇರೆ ಯಾರೇ ಆಗಿರಲಿ, ನೀವು ಕಠಿಣವಾಗಿ ನಿರಾಕರಿಸಬೇಕು. ಏಕೆಂದರೆ ಈ ವಸ್ತುವು ಸೂರ್ಯನಿಗೆ ಸಂಬಂಧಿಸಿದ್ದಾಗಿದೆ ಮತ್ತು ಸೂರ್ಯನು ಈ 5 ಗ್ರಹಗಳ ರಾಜನಾಗಿದ್ದಾನೆ. ಒಂದು ವೇಳೆ ನೀವು ಈ ವಸ್ತುವನ್ನು ಬೇರೆಯವರಿಗೆ ಕೊಟ್ಟು ಬಿಟ್ಟರೆ, ನಿಮ್ಮ ರಾಜಯೋಗದ ನೇತೃತ್ವವೇ ಮತ್ತೊಬ್ಬರ ಕೈ ಸಿಕ್ಕಿಬಿಡುತ್ತದೆ. ಅಂದರೆ ಎಲ್ಲ ಸಂತೋಷ, ಗೌರವ, ಹಣ, ಸುಖ ಆ ಎರಡನೇ ವ್ಯಕ್ತಿಯ ಪಾಲಾಗುತ್ತದೆ ಮತ್ತು ನೀವು ಕೈ ಹಿಸುಕಿಕೊಳ್ಳುತ್ತಾ ಉಳಿಯಬೇಕಾಗುತ್ತದೆ. ದೇವರು ನಿಮಗೆ ಒಂದು ದೊಡ್ಡ ಚೀಲವನ್ನು ಕೊಟ್ಟು, ಇದರಲ್ಲಿ ನಾವು ಸಂತೋಷವನ್ನು ತುಂಬುತ್ತೇವೆ ಎಂದು ಹೇಳಿದಂತೆ. ಆದರೆ ನೀವು ಆ ಚೀಲವನ್ನು ಬೇರೆಯವರಿಗೆ ಕೊಟ್ಟರೆ, ದೇವರು ಅದರಲ್ಲಿ ಸಂತೋಷವನ್ನು ತುಂಬುತ್ತಾನೆ ಮತ್ತು ಆ ಎರಡನೇ ವ್ಯಕ್ತಿ ಶ್ರೀಮಂತನಾಗುತ್ತಾನೆ. ಆದರೆ ನೀವು ಇದ್ದಲ್ಲೇ ಉಳಿಯುತ್ತೀರಿ. ಆದ್ದರಿಂದ ಜುಲೈ ಮೊದಲ ವಾರದಲ್ಲಿ ಯಾರಾದರೂ ನಿಮ್ಮ ಬಳಿ ಬಂದರೆ ನಿಮ್ಮ ಕಣ್ಣುಗಳಿಗೆ ಪಟ್ಟಿ ಕಲ್ಪಿಕೊಳ್ಳಿ, ಹೃದಯವನ್ನು ಕಠಿಣವಾಗಿಟ್ಟುಕೊಳ್ಳಿ, ಏಕೆಂದರೆ ನಿಮ್ಮ ಹೃದಯ ತುಂಬ ಮೃದುವಾಗಿದೆ. ನೀವು ಯಾರಿಗೂ ಅಳುತ್ತಿರುವುದನ್ನು ನೋಡಲು ಸಾಧ್ಯವಿಲ್ಲ. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಜನರು ನಾಟಕ ಮಾಡುತ್ತಾರೆ, ವೇಷ ಹಾಕುತ್ತಾರೆ, ನಿಮ್ಮಂಥ ಒಳ್ಳೆ ವ್ಯಕ್ತಿಯ ಭಾವನೆಗಳೊಂದಿಗೆ ಆಟವಾಡುತ್ತಾರೆ. ಅವರು ನಿಮ್ಮನ್ನು ಮೂರ್ಖರನ್ನಾಗಿ ಮಾಡುತ್ತಾರೆ ಮತ್ತು ನಂತರ ಅದನ್ನೇ ಚತುರತೆ ಎಂದು ಕರೆಯುತ್ತಾರೆ. ಆದರೆ ಈಗ ನೀವು ಜಾಗರೂಕರಾಗಿರಬೇಕು. ಈ ಸಮಯ ನಿಮಗಾಗಿ ಇದೆ. ನಿಮ್ಮ ಸಂತೋಷವನ್ನು ನೀವೇ ನಿಮ್ಮಿಂದ ದೂರ ಮಾಡಿಕೊಳ್ಳಬೇಡಿ. ಈಗ ಬನ್ನಿ 3 ದೊಡ್ಡ ಮುನ್ನೆಚ್ಚರಿಕೆಗಳನ್ನು ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ಅದನ್ನು ನೀವು ಈ ವಾರ ಪಾಲಿಸಬೇಕಾಗಿದೆ. ಮೊದಲ ಮುನ್ನೆಚ್ಚರಿಕೆ ಏನೆಂದರೆ, ನೀವು ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಮನಸ್ಸಿನಲ್ಲಿರುವ ವಿಷಯಗಳನ್ನು ಮುಚ್ಚಿಡಲು ನಿಮಗೆ ಸಾಧ್ಯವಾಗುವುದಿಲ್ಲ. ಸಣ್ಣ ವಿಷಯವಿದ್ದರೂ ಯಾವುದೇ ಸ್ನೇಹಿತ, ಸಂಬಂಧಿ ಅಥವಾ ನೆರೆಹೊರೆಯವರಿಗೆ ಹೇಳಿಬಿಡುತ್ತೀರಿ. ಆದರೆ ಇದು ನಿಮ್ಮ ಅತ್ಯಂತ ದೊಡ್ಡ ತಪ್ಪು, ಏಕೆಂದರೆ ನಿಮ್ಮ ಶತ್ರುಗಳು ಇದೇ ರೀತಿ ನಿಮ್ಮ ಜೀವನದ ಪ್ರತಿಯೊಂದು ವಿಷಯವನ್ನು ತಿಳಿದುಕೊಳ್ಳುತ್ತಾರೆ ಮತ್ತು ನಂತರ ನಿಮ್ಮ ವಿರುದ್ಧವೇ ಅದನ್ನು ಬಳಸುತ್ತಾರೆ. ಈ ವಾರ ನೀವು ಏನೇ ಯೋಚಿಸುತ್ತಿದ್ದರೂ, ಏನೇ ಯೋಜನೆಗಳನ್ನು ಮಾಡುತ್ತಿದ್ದರೂ, ಯಾವುದೇ ತೊಂದರೆ ಬರುತ್ತಿದ್ದರೂ ಅದನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ಹೃದಯದಲ್ಲೇ ಇಟ್ಟುಕೊಳ್ಳಿ. ಇಲ್ಲದಿದ್ದರೆ ಆ 3 ಶತ್ರುಗಳು ಅದೇ ರಹಸ್ಯವನ್ನು ನಿಮ್ಮ ವಿರುದ್ಧವೇ ಬಳಸಿ ನಿಮಗೆ ದೊಡ್ಡ ಆಘಾತವನ್ನು ನೀಡುತ್ತಾರೆ. ಮುನ್ನೆಚ್ಚರಿಕೆ ಏನೆಂದರೆ, ಇತರರ ವಿಷಯಗಳಲ್ಲಿ ಎಂದಿಗೂ ತಲೆ ಹಾಕಬೇಡಿ. ಯಾರದೇ ವಿವಾದವಿರಲಿ, ಯಾವುದೇ ವ್ಯವಹಾರ ಅಥವಾ ಜಗಳವಿರಲಿ, ಯಾವುದೇ ಯುದ್ಧವಿರಲಿ, ನೀವು ಮಧ್ಯದಲ್ಲಿ ಹೋಗಬೇಡಿ, ಬಗೆಹರಿಸಲು ಪ್ರಯತ್ನಿಸಬೇಡಿ. ಏಕೆಂದರೆ ಆ ಜಗಳವು ನೇರವಾಗಿ ನಿಮ್ಮ ಮೇಲೆ ಬರುತ್ತದೆ. ನೀವು ಮಧ್ಯದಲ್ಲಿ ಸಿಲುಕಿಕೊಳ್ಳುತ್ತೀರಿ. ನಿಮ್ಮ ಸಮಯ, ಶಕ್ತಿ, ಹಣ ಎಲ್ಲವೂ ವ್ಯರ್ಥವಾಗುತ್ತದೆ. ಈ ವಾರ ಯಾವುದೇ ಜಗಳದಲ್ಲಿ ಸಿಲುಕಿಕೊಳ್ಳುವುದರಿಂದ ದೂರವಿರಿ. ನಿಮ್ಮ ಕೆಲಸವನ್ನು ನೀವೇ ನೋಡಿಕೊಳ್ಳಿ. 3ನೇ ಮತ್ತು ಅತ್ಯಂತ ದೊಡ್ಡ ಮುನ್ನೆಚ್ಚರಿಕೆ ಹಣಕ್ಕೆ ಸಂಬಂಧಿಸಿದ್ದಾಗಿದೆ. ಈ ವಾರ ನಿಮ್ಮ ಹಣವು ಅತ್ಯಂತ ಪ್ರಮುಖವಾಗಿದೆ, ಏಕೆಂದರೆ ಇದು ನಿಮ್ಮ ಕಷ್ಟಪಟ್ಟು ಸಂಪಾದಿಸಿದ ಹಣವಾಗಿದೆ. ಆದ್ದರಿಂದ ಅನಗತ್ಯ ವೆಚ್ಚಗಳನ್ನು ಎಂದಿಗೂ ಮಾಡಬೇಡಿ. ಯಾವುದೇ ದೊಡ್ಡ ಖರ್ಚು ಮಾಡುವ ಮುನ್ನ ನಿಮ್ಮ ಆಯವ್ಯದ ಯೋಜನೆಯನ್ನು ಸಿದ್ಧಪಡಿಸಿಕೊಳ್ಳಿ. ಯೋಚಿಸಿ, ನಿರ್ಧಾರ ಕೈಗೊಂಡು ಖರ್ಚು ಮಾಡಿ. ಪ್ರದರ್ಶನ ಮಾಡುವ ಗೀಳಿಗೆ ಬೀಳಬೇಡಿ. ಇಲ್ಲದಿದ್ದರೆ ನಿಮ್ಮ ಬಳಿ ಇರುವ ಅಲ್ಪ ಸ್ವಲ್ಪ ಉಳಿತಾಯವು ಕೈಬಿಟ್ಟು ಹೋಗುತ್ತದೆ. ಒಂದು ವೇಳೆ ನೀವು ವ್ಯಾಪಾರ ಮಾಡುತ್ತಿದ್ದರೆ, ನಿಮ್ಮ ಸ್ಪರ್ಧಿಗಳು ನಿಮ್ಮ ಹೆಸರನ್ನು ಕೆಡಿಸಲು ಸಂಪೂರ್ಣ ಪ್ರಯತ್ನ ಮಾಡುತ್ತಾರೆ. ಸುಳ್ಳು ವದಂತಿಗಳನ್ನು ಹರಡುತ್ತಾರೆ. ಆದರೆ ನೀವು ಅವರಂತೆ ಆಗಬೇಡಿ. ನೀವು ನಿಮ್ಮ ಒಳ್ಳೆಯ ನಡತೆಗೆ ಬದ್ಧರಾಗಿರಿ. ಅವರ ಕೆಟ್ಟ ಪ್ರತಿಕ್ರಿಯೆಗೆ ಒಳ್ಳೆಯದಾಗಿ ಉತ್ತರಿಸಿ, ಏಕೆಂದರೆ ಮೇಲಿರುವವನು ಎಲ್ಲವನ್ನೂ ನೋಡುತ್ತಿದ್ದಾನೆ.
ನೀವು ನಿಮ್ಮ ಕರ್ಮ ಮತ್ತು ಪುಣ್ಯಗಳನ್ನು ಉತ್ತಮವಾಗಿಟ್ಟುಕೊಳ್ಳಿ. ಈ ವಾರ ಯಾರಿಗೂ ನಿಮ್ಮ ಹಣವನ್ನು ಸಾಲವಾಗಿ ನೀಡಬೇಡಿ. ಅವರು ಎಷ್ಟೇ ಬೇಡಿಕೊಂಡರೂ ನೀಡಬೇಡಿ, ಏಕೆಂದರೆ ಈ ಹಣವು ನಿಮಗೆ ತುಂಬಾ ಉಪಯುಕ್ತವಾಗಲಿದೆ. ಒಳ್ಳೆಯ ಸಮಸ್ಯೆಗಳ ಪರಿಹಾರವನ್ನು ಕಂಡುಕೊಳ್ಳಿ. ಮನೆಯ ವಿಷಯಗಳಲ್ಲಿ, ಕುಟುಂಬದ ಸಂತೋಷದಲ್ಲಿ, ಸಮಸ್ಯೆಗಳ ನಿವಾರಣೆಯಲ್ಲಿ, ಮನೆ ಕೆಲಸದಲ್ಲಿ, ಕುಟುಂಬದ ಸಂತೋಷದಲ್ಲಿ ಅದು ಸಹಾಯ ಮಾಡುತ್ತದೆ. ಈಗ ಸ್ನೇಹಿತರೆ, ಆರೋಗ್ಯದ ಬಗ್ಗೆ ಮಾತನಾಡುವುದಾದರೆ ಈ ವಾರ ನಿಮ್ಮ ಆರೋಗ್ಯವು ಚೆನ್ನಾಗಿರುತ್ತದೆ. ಆದರೆ ಹೊರಗಿನ ಊಟ ಅಥವಾ ಪಾನೀಯಗಳನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿ ಮನೆಯ ಸ್ವಚ್ಛ ಮತ್ತು ಶುದ್ಧವಾದ ಆಹಾರವನ್ನೇ ಸೇವಿಸಿ. ಹೃದಯವನ್ನು ಸದೃಢವಾಗಿಡಲು ಬಾದಾಮಿ, ಗೋಡಂಬಿ, ಅಕ್ರೋಟ್ನಂತಹ ವಸ್ತುಗಳಿಗೆ ಹಣ ಖರ್ಚು ಮಾಡಲು ಹಿಂಜರಿಯಬೇಡಿ, ಏಕೆಂದರೆ ದೇಹವೇ ಎಲ್ಲಕ್ಕಿಂತ ದೊಡ್ಡ ಆಸ್ತಿಯಾಗಿದೆ. ವಾಹನ, ಮೊಬೈಲ್, ಮನೆ ಇವೆಲ್ಲವೂ ಇಲ್ಲೇ ಉಳಿದು ಬಿಡುತ್ತವೆ. ಆದರೆ ದೇಹದ ಜೊತೆ ನೀವು ಒಳ್ಳೆಯದನ್ನು ಮಾಡಿಕೊಂಡರೆ ನೀವು ಏನನ್ನಾದರೂ ಸಾಧಿಸಬಹುದು. ಈ ವಾರ ಮನೆಯಲ್ಲಿ ಅತಿಥಿಗಳು ಬರುವುದರಿಂದ ಹಬ್ಬದಂಥ ವಾತಾವರಣ ನಿರ್ಮಾಣವಾಗಲಿದೆ. ಕುಟುಂಬದೊಂದಿಗೆ ಸಮಯ ಕಳೆಯಿರಿ. ಹೊಸ ಕೆಲಸವನ್ನು ಪ್ರಾರಂಭಿಸಲು ಇದು ಉತ್ತಮವಾದ ಸಮಯವಾಗಿದೆ. ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸಿ. ಮನೆಯ ಕಾಗದ ಪತ್ರಗಳು, ಆಸ್ತಿ ದಾಖಲೆಗಳು, ವಾಹನದ ಕಾಗದ ಪತ್ರಗಳನ್ನು ಸುರಕ್ಷಿತವಾಗಿ ಇರಿಸಿ ಮತ್ತು ಸಮಯಕ್ಕೆ ಸರಿಯಾಗಿ ಪರಿಶೀಲಿಸಿ. ಯಾವುದೇ ಕಾನೂನು ವಿಷಯವಿದ್ದರೆ ಅದರಲ್ಲಿ ಸಿಲುಕಿಕೊಳ್ಳಬೇಡಿ. ಸಂಚಾರ ನಿಯಮಗಳನ್ನು ಪಾಲಿಸಿ. ಯಾವುದೇ ಆಪ್ತ ಸ್ನೇಹಿತನ ನಕಾರಾತ್ಮಕ ಚಟುವಟಿಕೆಗಳಿಂದ ದೂರವಿರಿ. ಒಂದು ವೇಳೆ ಅನಿಸಿದರೆ ಯಾರಾದರೂ ಸ್ನೇಹಿತರು ನಿಮಗೆ ಹಾನಿ ಮಾಡುತ್ತಿದ್ದಾರೆ ಎಂದರೆ ಅವರಿಂದ ದೂರವಿರಿ. ಹೂಡಿಕೆ ವಿಷಯಗಳಲ್ಲಿ ಈ ವಾರ ಸ್ವಲ್ಪ ಜಾಗರೂಕರಾಗಿರಿ. ಆತುರದಿಂದ ಯಾವುದೇ ದೊಡ್ಡ ಹೂಡಿಕೆಯನ್ನು ಮಾಡಬೇಡಿ. ಯೋಚಿಸದೆ ವ್ಯಾಪಾರದಲ್ಲಿ ಎದುರಾಗುವ ಅಡೆತಡೆಗಳನ್ನು ನಿಧಾನವಾಗಿ ಪರಿಹರಿಸಿಕೊಳ್ಳಿ. ಸಮಯವನ್ನು ಗೌರವಿಸಿ. ಬೆಳಗ್ಗೆ ಎದ್ದು ದಿನವಿಡೀ ಮಾಡುವ ಕೆಲಸ ಯೋಜನೆ ರೂಪಿಸಿ. ಮಧ್ಯಾಹ್ನದ ನಂತರ ಪರಿಸ್ಥಿತಿಗಳು ಮತ್ತಷ್ಟು ಉತ್ತಮಗೊಳ್ಳುತ್ತವೆ. ಮನೆಯ ನವೀಕರಣ ಅಥವಾ ದುರಸ್ತಿ ಕೆಲಸಗಳನ್ನು ಸಹ ಮಾಡಬಹುದು, ಆದರೆ ಬಜೆಟ್ನ ಮಿತಿಯಲ್ಲೇ ಇರಲಿ. ಈ ಇಡೀ ಜುಲೈ ಮೊದಲ ವಾರದಲ್ಲಿ ನಿಮಗಿರುವ ಅತ್ಯಂತ ದೊಡ್ಡ ಮುನ್ನೆಚ್ಚರಿಕೆ ಎಂದರೆ ಯಾರಿಗೂ ಸೂರ್ಯನಿಗೆ ಸಂಬಂಧಿಸಿದ ಆ ವಿಶೇಷ ವಸ್ತುವನ್ನು ನೀಡುವುದಿಲ್ಲ. ಯಾರೇ ಎಷ್ಟೇ ಕೇಳಿದರೂ ಆ ವಸ್ತು ನಿಮ್ಮ ಬಳಿ ಇರಬೇಕು. ಇದರಿಂದ ನೀವು ನಿಮ್ಮ ರಾಜಯೋಗವನ್ನು ಪಡೆದುಕೊಳ್ಳುತ್ತೀರಿ ಮತ್ತು ಎಲ್ಲ ಸಂತೋಷಗಳು ನಿಮ್ಮದಾಗುತ್ತವೆ. ನಿಮ್ಮ ಬಳಿಯೇ ಇಟ್ಟುಕೊಳ್ಳಿ. ನೀವು ಈ ತಪ್ಪು ಮಾಡಿದರೆ ಎಲ್ಲ ಯೋಗಗಳ ಫಲವು ಬದಲಾಗಿ ಹೋಗುತ್ತದೆ ಮತ್ತು ನಿಮಗೆ ದೊಡ್ಡ ಆಘಾತ ಎದುರಾಗಬಹುದು. ಆದ್ದರಿಂದ ನಿಮ್ಮ ಮನಸ್ಸನ್ನು ಗಟ್ಟಿಗೊಳಿಸಿ. ಭದ್ರಕಾಳಿ ತಾಯಿಯಲ್ಲಿ ನಿಮಗೆ ಧೈರ್ಯ ನೀಡುವಂತೆ ಪ್ರಾರ್ಥಿಸಿ. ನಿಮ್ಮ ಶತ್ರುಗಳ ಮೇಲೆ ಕಣ್ಣಿಟ್ಟಿದ್ದೀರಿ. ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಲೆಸುವಂತೆ ನೋಡಿಕೊಳ್ಳಿ. ಈ ವಾರ ಪ್ರತಿದಿನ ಬೆಳಿಗ್ಗೆ ಎದ್ದು ತಾಯಿಗೆ ನೀರನ್ನು ಅರ್ಪಿಸಿ. ಒಂದು ಲವಂಗ ಮತ್ತು ಅರಿಶಿಣದ ಪರಿಹಾರವನ್ನು ಸಹ ನಿಮ್ಮ ರಕ್ಷಣೆಗಾಗಿ ಮಾಡಿಕೊಳ್ಳಬಹುದು. ಆದರೆ ಎಲ್ಲಕ್ಕಿಂತ ದೊಡ್ಡ ವಿಷಯವೇನೆಂದರೆ ನಿಮ್ಮೊಳಗಿನ ಒಳ್ಳೆಯತನವನ್ನು ಹೊರತನ್ನಿ. ಯಾರಿಗೂ ಕೆಟ್ಟದ್ದನ್ನು ಯೋಚಿಸಬೇಡಿ. ನಿಮ್ಮ ಕರ್ಮಗಳನ್ನು ಚೆನ್ನಾಗಿ ಇಟ್ಟುಕೊಳ್ಳಿ. ಮೇಲಿರುವವನು ಎಲ್ಲವನ್ನು ನೋಡುತ್ತಿದ್ದಾನೆ. ಸ್ನೇಹಿತರೆ, ಈಗ ಕೊನೆಯಲ್ಲಿ ಇದನ್ನು ತಿಳಿದುಕೊಳ್ಳಿ. ಈ ವಿಡಿಯೋ ನಿಮಗೆ ಎಷ್ಟು ಮುಖ್ಯವೆಂದರೆ ನಿಮಗೆ ಕೇವಲ ಭಯ ಹುಟ್ಟಿಸುವುದಿಲ್ಲ, ಬದಲಿಗೆ ನಿಮಗೆ ದಾರಿಯನ್ನು ತೋರಿಸುತ್ತದೆ. ನೀವು ಈ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಅಳವಡಿಸಿಕೊಂಡರೆ ಮುಂಬರುವ 7 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಪವಾಡವೇ ಸಂಭವಿಸಬಹುದು. ಸಿಕ್ಕಿ ಬಿದ್ದಿರುವ ಹಣ ವಾಪಸ್ ಬರಲಿದೆ. ಹಳೆಯ ಸಮಸ್ಯೆಗಳು ಬಗೆಹರಿಯಲಿವೆ. ಮನೆಯಲ್ಲಿ ಸಂತೋಷದ ವಾತಾವರಣವಿರಲಿದೆ. ಕುಟುಂಬದವರು ನಿಮ್ಮೊಂದಿಗೆ ಸಂತೋಷದಿಂದ ಇರುತ್ತಾರೆ. ನಿಮ್ಮ ಪ್ರತಿಯೊಂದು ಆಸೆಗಳು ಈಡೇರುವ ನಿಟ್ಟಿನಲ್ಲಿ ನೀವು ಹೆಜ್ಜೆ ಇಡುತ್ತೀರಿ. ಆದರೆ ಇದು ನೀವು ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿದಾಗ ಮಾತ್ರ ಸಾಧ್ಯವಾಗುತ್ತದೆ. ನಿಮ್ಮ ಮನಸ್ಸಿನಿಂದ ಅರ್ಥ ಮಾಡಿಕೊಳ್ಳಿ ಮತ್ತು ಅದನ್ನು ಪಾಲಿಸಿ. ಆದ್ದರಿಂದ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾ ಭದ್ರಕಾಳಿ ಕೃಪೆ ಮಾಡು ಎಂದು 3 ಬಾರಿ ಖಂಡಿತವಾಗಿ ಬರೆಯಿರಿ. ನಿಮ್ಮ ಹೆಸರು ಮತ್ತು ನಿಮ್ಮ ನಗರ, ಹಳ್ಳಿಯ ಹೆಸರನ್ನು ಬರೆಯಿರಿ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ಇಂಥ ವಿಶೇಷ ಜ್ಞಾನವು ನಿಮಗೆ ತಲುಪುತ್ತಿರುತ್ತದೆ ಮತ್ತು ಈ ವಿಡಿಯೋವನ್ನು ಎಷ್ಟು ಜನರಿಗೆ ತಲುಪಿಸಲು ಸಾಧ್ಯವೋ ಅವರಿಗೆ ಖಂಡಿತವಾಗಿಯೂ ಶೇರ್ ಮಾಡಿ, ಏಕೆಂದರೆ ಇದು ಯಾರದ್ದೋ ಜೀವನವನ್ನು ಬದಲಾಯಿಸಬಹುದು. ತಾಯಿಯ ಕೃಪೆ ಎಲ್ಲರ ಮೇಲೆಯೂ ಇರಲಿ. ಜೈ ಮಾ ಭದ್ರಕಾಳಿ, ಜೈ ಮಾ ಶರಾವಾಲಿ. ಸ್ನೇಹಿತರೆ, ಈಗ ಸಿದ್ಧರಾಗಿರಿ, ಏಕೆಂದರೆ ನಿಮ್ಮ ಜೀವನ ಬದಲಾಗಲಿದೆ. ಸ್ವಲ್ಪ ಜಾಗರೂಕತೆ, ಸ್ವಲ್ಪ ನಂಬಿಕೆ ಇರಲಿ ಮತ್ತು ಸ್ವಲ್ಪ ಪರಿಶ್ರಮದೊಂದಿಗೆ ಈ ಜುಲೈ ಮೊದಲ ವಾರವು ನಿಮಗೆ ಮರೆಯಲಾಗದಂತಾಗಲಿದೆ. ಜೈ ಮಾತಾಜಿ, ಜೈ ಮಾತಾಜಿ, ಜೈ ಮಾತಾಜಿ. ಸ್ನೇಹಿತರೆ, ಈ ಇಡೀ ವಿಷಯವನ್ನು ನೀವು ಗಮನವಿಟ್ಟು ಕೇಳಿರಬಹುದು. ಈಗ ವಿಡಿಯೋವನ್ನು ನೀವು ಮೊದಲಿನಿಂದ ಕೊನೆಯವರೆಗೂ ನೋಡಿದ್ದರೆ ಜೀವನದಲ್ಲಿ ಈ ಬದಲಾವಣೆ ತರಲು ಸಿದ್ಧರಾಗಿರಿ, ಏಕೆಂದರೆ ಇವು ಕೇವಲ ಮಾತುಗಳಲ್ಲ. ಇದು ನಿಮ್ಮ ರಾಶಿಯ ಗೋಚಾರವನ್ನು ಆಧರಿಸಿದೆ ಆಳವಾದ ಮಾಹಿತಿಯಾಗಿದ್ದು ಇದನ್ನು ನಾವು ನಿಮಗಾಗಿ ತಂದಿದ್ದೇವೆ. ಈಗ ನಿಮಗೆ ತಿಳಿದಿದೆ ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂದು. ನಿಮ್ಮ ಶತ್ರುಗಳ ಬಗ್ಗೆ ಜಾಗರೂಕರಾಗಿರಿ. ನಿಮ್ಮ ರಹಸ್ಯಗಳನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ
ಹಣವನ್ನು ಸರಿಯಾಗಿ ಸದ್ಬಳಕೆ ಮಾಡಿ. ದೇಹದ ಬಗ್ಗೆ ಕಾಳಜಿ ವಹಿಸಿ. ಮನೆ ಮತ್ತು ಕುಟುಂಬವನ್ನು ಸಂತೋಷವಾಗಿಡಿ. ಎಲ್ಲಕ್ಕಿಂತ ದೊಡ್ಡ ವಿಷಯವೇನೆಂದರೆ ಸೂರ್ಯನಿಗೆ ಸಂಬಂಧಿಸಿದ ಆ ವಿಶೇಷ ವಸ್ತು ಯಾರ ಕೈಗೂ ಸಿಗದಂತೆ ನೋಡಿಕೊಳ್ಳಿ. ಆಗ ಮಾತ್ರ ನೀವು ಈ ರಾಜಯೋಗದ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ದೊಡ್ಡ ಆಘಾತ ಬರುವುದಿಲ್ಲ. ಬದಲಿಗೆ ದೊಡ್ಡ ಶುಭವಾರ್ತೆ ಸಿಗಲಿವೆ. ಸಂಪೂರ್ಣ ಕುಟುಂಬವು ಸಂತೋಷದಿಂದ ತುಂಬಿ ಹೋಗುತ್ತದೆ. ನಿಮ್ಮ ಬಾಯಿಂದ ಬರುವ ಪ್ರತಿಯೊಂದು ಮಾತು ನಿಜವಾಗುತ್ತದೆ. ನೀವು ಏನನ್ನು ಬಯಸುತ್ತೀರೋ ಅದನ್ನೇ ಪಡೆದುಕೊಳ್ಳುತ್ತೀರಿ. ನಂಬಿಕೆ ಇಡಿ ಮತ್ತು ತಾಯಿಯ ಕೃಪೆ ದಾರಿಯಲ್ಲಿ ನಡೆಯಿರಿ. ಈ ಜುಲೈ ಮೊದಲ ವಾರವನ್ನು ನಿಮಗಾಗಿ ಚಿನ್ನದ ಅಕ್ಷರಗಳಲ್ಲಿ ಬರೆಯಬಹುದು. ನಿಮ್ಮ ಕಣ್ಣಿಂದ ಧೂಳನ್ನು ಒರೆಸಿಕೊಂಡು ಸರಿಯಾದ ದಾರಿಯಲ್ಲಿ ನಡೆಯಿರಿ. ತಾಯಿ ನಿಮ್ಮೊಂದಿಗಿದ್ದಾರೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರ ಕೈ ನಿಮ್ಮ ತಲೆಯ ಮೇಲಿದೆ. ಅವರ ಮಾತನ್ನು ಕೇಳಿ ಮತ್ತು ನಿಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡಿ. ಜೈ ಮಾತಾಜಿ, ಜೈ ಮಾತಾಜಿ, ಜೈ ಮಾತಾಜಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.